ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಹೊಸದ ಕಡೆಯಿಂದ ಕಂಪ್ಲೇಂಟ್ ಕೊಡಿಸಿದ್ರೆ ತಾನೆ ಸುನಾಮಿ ಶುರುವಾಗಿತ್ತು. ಶುರುವಾಗೋ ಸುನಾಮಿ ಕೊಚ್ಕೊಂಡು ಹೋಗಬೇಕಾಗಿರೋದು ಕೀರ್ತಿನ. ಹಾಗಾದ್ರೆ ಅದಕ್ಕಿರೋದು ಒಂದೇ ದಾರಿ. ಏನು? ವಸುದನ್ ಮಗು ಹೊಟ್ಟೆಲೆ ಸಾಯ್ಬೇಕು ಅಂದ್ರೆ ಅಬಾರ್ಟ್ ಆಗ್ಬೇಕು. ಆಗ್ಲೇ ಮುರಾರಿಗೆ ಕೀ ಪಾಯಿಂಟ್ ಮಿಸ್ ಆಗುತ್ತೆ. ವಸುದನಿಂದ ಅವನಿಗಿನ್ನೇನು ಆಗಬೇಕಾಗಿಲ್ಲ ಅನ್ನೋದು ಗೊತ್ತಾಗತ್ತೆ. ಕೀರ್ತಿ ಪ್ರಯತ್ನ ಸೋಲದು. ಈ ವಿಷಯ ಒಗ್ಗಟ್ಟು ಕುಟುಂಬಕ್ಕೆ ಸಾಯೋ ತನಕ ಗಿಲ್ಟ್ ಆಗಿ ಕಾಡುತ್ತೆ. ಇದರ ಮಧ್ಯೆ ನನ್ನ ಆಸೆ ನೆಗೆದು ಬೀಳುತ್ತೆ. ಏನು? ಪೀಣ್ಯದಲ್ಲಿರೋ 4 ಎಕರೆ ಜಾಗನ ನೀವಿಬ್ರು ಮರ್ತಿರೋ ಹಾಗಿದೆ. ಆದ್ರೆ ನಾನು ಈ ವಿಷಯದಲ್ಲಿ ಡೀಪ್ ಆಗಿ ಇಳಿದಿದ್ದೀನಿ. ನಮ್ಮ ಅಣ್ಣಾಜಿ ಅಂದ್ರೆ ನಿಮ್ಮಪ್ಪ ಮಾಡಿರೋ ಉಪದೇಶ ಒಂದೇ, ಲಾಭ ಇಲ್ಲದೆ ಯಾವ ಕೆಲಸನೂ ಮಾಡಬಾರ್ದು. ಅಯ್ಯೋ, ಅದ್ರ ಬಗ್ಗೆ ನೀವ್ಯಾಕೆ ಯೋಚನೆ ಮಾಡ್ತೀರಾ? ನಾನಿದ್ದೀನಿ. ಸದ್ಯಕ್ಕೆ ಭ್ರೂಣ ಹತ್ಯೆ ಯಾವ ಕಡೆಯಿಂದ ಯಾರ ಕಡೆಯಿಂದ ಮಾಡಿಸ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ಯಾವ ಕೆಲಸ ಯಾವ ಕಡೆಯಿಂದ ಬೇಕಾದ್ರೂ ಆಗ್ಲಿ, ಆದ್ರೆ ಆಗೋದು ಮುಖ್ಯ. ರೈಟ್. ಆದ್ರೆ ಅಬಾರ್ಷನ್ ಆದ ತಕ್ಷಣ ಬೇಡ ಬೇಡ ಅಂದ್ರೂ ಅದನ್ನ ಮಾಡಿಸ್ದೋನು ಮುರಾರಿ ಅಂತ ಆಗ್ಬೇಕು. ಆ ಆರೋಪ ಅವನ್ ಮೇಲೆ ಬರ್ಬೇಕು. ಅವನ್ ಮತ್ತೆ ಜೈಲ್ ಸೇರ್ಬೇಕು. ಒಳ್ಳೆ ಐಡಿಯಾ. ಆದಷ್ಟು ಬೇಗ ಈ ಕೆಲಸ ಜಾರಿ ಆಗೋ ಹಾಗೆ ನಾನ್ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್. ನನಗೆ ಬೇಕಾಗಿರೋದು ಆಲ್ ದಿ ಬೆಸ್ಟ್ ಅಲ್ಲ, ನನ್ನ ಟಾರ್ಗೆಟ್ ಪೀಣ್ಯದ ಹತ್ರ ಇರೋ 4 ಎಕರೆ ಜಾಗ. ಅದ್ ನಿಮಗ್ ಸಿಗತ್ತೆ ಮಿಸ್ಟರ್ ಮದನ್ ಮೋಹನ್. ನೀವ್ ಮೊದ್ಲು ಅಬಾರ್ಷನ್ ಕೆಲಸನ ಮುಗಿಸಿ ರಿಸಲ್ಟ್ ಬಂದಿದ ತಕ್ಷಣ ಆ 4 ಎಕರೆ ಜಾಗನ ನಿಮ್ಗೆ ಗಿಫ್ಟ್ ಆಗಿ ಬರ್ಕೊಡ್ತೀನಿ. ಇದು ಯಾವ ಮಾತು? ನಂಬೋ ಮಾತು. ಅಂದ್ಮೇಲೆ ಡೋಂಟ್ ವರಿ, ನಿಮ್ ಕೆಲಸ ಹಾಗೆ ಆಗುತ್ತೆ. ನಾನು ನಿಮ್ ಜೊತೆ ಮಾತಾಡಬೇಕು. ಹೇಳು ಮಾರುತಿ. ಮದುವೆ ಆಗಿ ಹೆಂಡತಿನ ಮನೆ ಕರ್ಕೊಂಬರೋದು ಮುಖ್ಯ ಅಲ್ಲ, ಕರ್ಕೊಂಬಂದು ಹೆಂಡತಿನ ಸುಖವಾಗಿ ನೋಡ್ಕೊಳ್ಳೋದು ಮುಖ್ಯ. ಕೀರ್ತಿ ಬಗ್ಗೆ ಮಾತಾಡ್ತಿದ್ಯಾ? ಇನ್ಯಾರ ಬಗ್ಗೆ ಮಾತಾಡ್ಲಿ? ಬೆಳಿಗ್ಗೆ ಎದ್ದು ನಿಮ್ಮ ಪಾಡಿಗೆ ನೀವು ಹೋಗ್ಬಿಡ್ತೀರಾ. ಆಮೇಲೆ ಈ ಮನೆಯಲ್ಲಿ ಕೀರ್ತಮ್ಮನ ಸ್ಥಿತಿ ಏನು ಅಂತ ಗೊತ್ತಾ ನಿಮ್ಗೆ? ಯಾವತ್ತಾದ್ರೂ ಕೇಳಿದೀರಾ? ಮಾತಾಡ್ತೋರು ಒಬ್ರು ಇರೋದಿಲ್ಲ. ಅಕಸ್ಮಾತ್ ಯಾರಾದ್ರೂ ಮಾತಾಡಿದ್ರೆ ಅದಕ್ಕೆ 108 ಸಿಟ್ಟು, 1000 ಕೊಂಕು. ಕೀರ್ತಮ್ಮ ರೂಮ್ ಬಿಟ್ಟು ಆಚೆನೇ ಬರೋದಿಲ್ಲ. ತಪ್ಪು ಮಾಡ್ಬಿಟ್ಟು ಬೇರೆಯವ್ರು ಮಾತಾಡ್ತಲ್ಲ ಅಂತ ತಾನು ಮಾತಾಡ್ದಕ್ಕೆ ಸುಮ್ಮನಾಗ್ಬಿಟ್ರೆ ಅವನ ಮೀಸತ್ತಿರುವ ಶುರು ಮಾಡ್ಬಿಡುತ್ತೆ. ಮಾತಾಡ್ಸಿದ್ರು ಈ ಮನೆಯಲ್ಲಿ ಯಾರು ಮಾತಾಡ್ತಾರೆ ರಾಗಣ್ಣ? ಇಲ್ಲಾಗಿರೋ ಅನಾಹುತಕ್ಕೆಲ್ಲ ಕೀರ್ತಿನೇ ಕಾರಣ ಅಂತ ಪದೇ ಪದೇ ಮಾತಾಡ್ತಿದ್ರೆ ಯಾರ ಜೊತೆ ಮಾತಾಡಕ್ ಮನ್ಸು ಬರುತ್ತೆ? ಅಲ್ಲ ಮಾರುತಿ, ನಿಜಕ್ಕೂ ಕೀರ್ತಿಗೆ ಇಷ್ಟೊಂದು ತೊಂದರೆಗಳಾಗಿವೆ ಅಂದ್ರೆ ಅವಳು ನನ್ನ ಹತ್ರ ಹೇಳ್ಕೋಬೇಕಾಗಿತ್ತು. ನಾನು ಮನೆಯವ್ರ ಮುಖ ಕೊಡ್ದಾಗ ಹೇಳ್ತಿದ್ದೆ. ಅದಕ್ಕೆ ಹೇಳಿಲ್ಲ. ತನ್ನಿಂದ ತನ್ನ ಮಾತಿಂದ ಈ ಮನೇಲಿರೋರ್ ಮನಸ್ಸಿಗೆ ನೋವಾಗಬಾರ್ದು, ಈ ಮನೆ ಒಗ್ಗಟ್ಟು ಹೊಡಿಬಾರ್ದು ಅಂತ ಆಗ್ತಿರೋ ನೋವುಗಳನ್ನೆಲ್ಲ ಒಪ್ಲೆ ಸಹಿಸ್ಕೊಂಡ. ರಾಕಣ್ಣ, ಇಂಥ ಹೆಣ್ಣನ್ನ ನೀವು ಹೆಂಡತಿಯಾಗಿ ಪಡೆದಿರೋದು
ತುಂಬಾ ಪುಣ್ಯ ಮಾಡಿದ್ದೀರಾ. ಆದ್ರೆ ಅವ್ರಿಗೆ ಆಗ್ತಿರೋ ಕಷ್ಟನ ಯಾರ ಹತ್ರನೂ ಹೇಳ್ಕೊತಿಲ್ಲ. ಅದನ್ನ ನೋಡ್ಕೊಂಡು ನನಗೆ ಸುಮ್ಮನಿರಕ್ಕಾಗ್ತಿಲ್ಲ. ನೀವು ನೇರವಾಗಿ ಹೇಳ್ತಿರೋ ಸುತ್ತಿ ಬಳಸಿ ಹೇಳ್ತಿರೋ ಗೊತ್ತಿಲ್ಲ, ಆದ್ರೆ ಮನೆಯವ್ರಿಗೆ ಈ ವಿಷಯನ ಮುಗಿಸಿ ಅಷ್ಟೇ. ಅರ್ಥ ಆಯ್ತು ಮಾರುತಿ. ಇದಕ್ಕೇನ್ ಮಾಡ್ಬೇಕೋ ಅದನ್ನ ನಾನು ಮಾಡ್ತೀನಿ. ಹಾಗಣ್ಣ, ಒಂದು ಮಾತು ಮಾತ್ರ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಈ ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಆದ್ರೆ ಕೀರ್ತಮ್ಮನ್ಗೆ ನೀವೊಬ್ರೇ ಇರೋದು ರಾಗಣ್ಣ, ನೀವೊಬ್ರೇ. ಊಟ ಪಾರ್ಸಲ್ ತರ್ತೀನಿ ಅಂತ ಹೋದ್ರು. ಕಾಫಿ ಮಾಡ್ಕೊಡ್ಲಾ? ಹಾಲ್ ತರ್ಬೇಕು. ಅಪ್ಪ ತರ್ತೀನಿ ಅಂತ ಹೇಳಿದ್ದಾರೆ. ತಂದ್ಮೇಲೆ ನಾನೇ ಮಾಡ್ಕೊಡ್ತೀನಿ. ನಾವಿಬ್ರು ಸುಮಾರು ದಿವಸ ಆದ್ಮೇಲೆ ನಮ್ಮ ಮನೆಗೆ ಬರ್ತಾ ಇದೀವಲ್ವಾ? ನನಗೆ ಕ್ಷಮಿಸ್ಬಿಡು ವಸುಧಾ. ಚೇತು, ಏನ್ ಮಾಡ್ತಿದ್ಯಾ? ಎದ್ದೇಳು. ಇಲ್ಲ ಇಲ್ಲ ವಸುಧಾ, ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆನೆ ನಂಗಾಗಿದೆ. ನನ್ನ ಪ್ರಕಾರ ಕೀರ್ತಿ ಒಳ್ಳೆ ಕೆಲಸನೇ ಮಾಡಿದಾಳೆ. ಇಂಥ ಒಳ್ಳೆ ಹೆಂಡ್ತಿನ ನಾನು ತಿರಸ್ಕಾರ ಮಾಡಿದೆ. ನನ್ನ ಹೃದಯನ ಮನೆಯಿಂದ ಆಚೆ ಕಳಿಸ್ದೆ. ನಂಗೆ ಬೇಕಾಗಿತ್ತು. ನಾನು ತಪ್ಪು ಮಾಡ್ಬಿಟ್ಟೆ ವಸುಧಾ. ಚೇತು, ಪ್ಲೀಸ್. ಇವೆಲ್ಲ ನಾನು ಮಾಡಿದ್ದು ನಮ್ಮ ಸಂಸಾರ ಚೆನ್ನಾಗಿರ್ಲಿ ಅಂತ ಅಷ್ಟೇ. ಆದ್ರೂ ನಾನು ಮಾಡ್ಬಿಟ್ಟೆ ವಸುಧಾ. ಚೇತು, ಪ್ಲೀಸ್. ಸುಮ್ನಿರ್ತೀಯಾ ಸ್ವಲ್ಪ? ಯಾಕೆ ಈ ತರ ಹುಚ್ಚುಚ್ಚನ್ ತರ ಆಡ್ತಾ ಇದೀಯಾ? ನಿನ್ಗೆ ಎಷ್ಟು ಒತ್ತಡ ಇತ್ತು ಅಂತ ನಂಗೆ ಅರ್ಥ ಆಗುತ್ತೆ. ನಿಮ್ ಬಾಸ್ ನಿನ್ ಮೇಲೆ ಪ್ರೆಷರ್ ಹಾಕಿದ್ಕೆ ತಾನೇ ನೀನ್ ಹಾಗೆಲ್ಲ ನಡ್ಕೊಂಡಿದ್ದು. ಹಾಗಂತ ನಾನು ಮಾಡಿದ್ದಲ್ಲ ಸರಿ ಅಂತ ಆಗ್ಬಿಡತ್ತಾ? ನಾನು ನಿನ್ನ ಮದ್ವೆ ಆಗಿದ್ದು ನನ್ನ ಮನಸ್ಸಿಗೋಸ್ಕರ, ಆ ಬಾಸ್ಗೋಸ್ಕರ ಅಲ್ಲ. ಈ ಮನೆ, ಗಾಡಿ, ದುಡ್ಡು ಇದ್ಯಾವುದೂ ಇಲ್ಲದೆ ನಾನು ಜೀವನ ಮಾಡ್ಬೋದು. ಆದ್ರೆ ನೀನಿಲ್ದೆ ನಾನು ಹೇಗ್ ಜೀವನ ಮಾಡ್ಲಿ ಹೇಳು? ಆಸ್ತಿ ತಂದ್ರೆ ಮಾತ್ರ ಮನೆ ಒಳಗ್ ಬಾ, ಇಲ್ಲಾಂದ್ರೆ ಹಾಳಾಗೋಗು ಅಂತ ಅದ್ ಹೇಗ್ ನಾನು ಹೇಳಿದ್ನೋ? ಹಾಗಾದ್ರೆ ನನ್ ತಂದೆ ಮೇಲೆ ಪ್ರೆಷರ್ ಹಾಕಿ ಆ 4 ಎಕರೆ ಜಾಗನ ನಿನ್ ಬಾಸಿ ಕೊಡ್ಸೋ ಉದ್ದೇಶ? ಅದೇ ನಾನು ಮಾಡಿದ ತಪ್ಪು. ಒಂದು ಆಸೆಗೆ ನಮ್ ಪ್ರೀತಿನ ಬಲಿ ಕೊಡಕ್ ಹೊರಟೋಗಿದ್ದೆ ನಾನು. ನನ್ನ ಕ್ಷಮಿಸ್ಬಿಡು ವಸುಧಾ. ಅಪ್ಪಗೆ ಮೆತ್ತಗಿರ್ಲಿ. ಅಳಿಯದ್ರೆ ನನ್ನ ಮಗಳು ಗರ್ಭಿಣಿ ಅನ್ನೋದು ನೆನಪಲ್ಲಿರಲಿ. ಮೊದಲು ಹೊಟ್ಟೆಗೆ ಊಟ ಹಾಕೋ ಬನ್ನಿ. ಪ್ರೀತಿ ವ್ಯಕ್ತಪಡಿಸೋಕು ಹೊಟ್ಟೆ ತುಂಬಿರ್ಬೇಕು. ಈಗ ನೀವು ವ್ಯಕ್ತಪಡಿಸ್ತಿರೋ ಪ್ರೀತಿ ನನ್ನ ಮಗಳ ಹೊಟ್ಟೆಯಲ್ಲಿ ಹಸ್ಕೊಂಡಿರುತ್ತೆ. ಅದಕ್ಕೂ ಊಟ ಬೇಕು. ಅದಕ್ಕೆ ಊಟ ಬೇಕು ಅಂದ್ರೆ ನನ್ನ ಮಗಳು ಊಟ ಮಾಡಬೇಕು. ಬನ್ನಿ. ಅಂದ್ರೆ ಪೊಲೀಸರು ನಿಮ್ಮನ್ನು ಅರೆಸ್ಟ್ ಮಾಡಿದ್ದು ನನ್ನ ಮಗಳು ಕೊಟ್ಟಿದ್ದ ಕಂಪ್ಲೇಂಟ್ ಇಂದಾನೆ. ಆದ್ರೆ ಆ ಕಂಪ್ಲೇಂಟ್ನ ನಿಜವಾಗ್ಲೂ ನನ್ನ ಮಗಳು ಕೊಟ್ಟಿದ್ದಲ್ಲ. ಗೊತ್ತಾಯ್ತು ಮಾವ. ಆ ಕೀರ್ತಿ ನಿಮ್ಮ ಬದುಕಲ್ಲಿ ಭಯಂಕರವಾಗಿ ಆಟ ಆಡಿದಾಳೆ. ಬಿಡಿ ಮಾವ, ಇನ್ ಮುಂದೆ ನಾವು ನೆಮ್ಮದಿಯಾಗಿರ್ತೀವಲ್ಲ. ನೀವು ನೆಮ್ಮದಿಯಾಗಿರ್ತೀರಾ, ಇರಲೇಬೇಕು. ಆದ್ರೆ ನೆಮ್ಮದಿ ಕೆಡೋದು ಆ ಕೀರ್ತಿದು. ಆ ನೆಮ್ಮದಿನ ಕೆಡಿಸೋನು ನಾನು. ನನ್ನ ಮಗಳು ತಾನು ಪಟ್ಟಿರೋ ಕಷ್ಟಕ್ಕಿಂತ 10 ಕಷ್ಟ ಅವಳು ಅನುಭವಿಸ್ಬೇಕು. ಹಾಗೆ ಮಾಡ್ತೀನಿ. ಸಮಾಧಾನ ಮಾಡ್ಕೊಳ್ಳಿ ಮಾಮ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲ ಅಳಿ ಅಂದ್ರೆ ಆ ಕೀರ್ತಿಗೊಂದು ಪಾಠ ಕಲಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅಳಿ ಅಂದ್ರೆ ನನ್ನ ಮಗಳು ತುಂಬಾ ಮೃದು. ಇಂಥ ಟೈಮಲ್ಲಿ ಅವಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ನನ್ನ ಹೃದಯನ ನಾನು ಚೆನ್ನಾಗಿ ನೋಡ್ಕೊಳ್ದೇ ಇರೋಕ್ಕೆ ಸಾಧ್ಯನಾ ಹೇಳಿ ಮಾವ? ಅಯ್ಯೋ, ಬಂಗಾರದಂತ ಮಾತಾಡಿದ್ರಿ.
ನಿಮಗೆ ನಿಜವಾಗ್ಲೂ ಬಂಗಾರದಂತ ಮಗನೇ ಹುಟ್ಲಿ. ನೋಡಿ, ಆಗಿದ್ದನ್ನೆಲ್ಲ ಮರ್ತ್ಬಿಡಿ. ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ನಾನಿದ್ದೀನಿ, ಎಲ್ಲ ನೋಡ್ಕೋತೀನಿ. ನಾನು ಮಾತ್ರ ಎಲ್ಲ ವಿಚಾರ ಜ್ಞಾಪಕ ಇಟ್ಕೊಂಡಿರ್ತೀನಿ. ನಿಮ್ಗೆ ಏನೇ ತೊಂದರೆ ಆದ್ರೂ ಪರವಾಗಿಲ್ಲ, ನನ್ನ ಮೊಬೈಲ್ಗೊಂದು ಫೋನ್ ಹಾಕಿ, ಅರ್ಧ ಗಂಟೆಲಿ ಇಲ್ಲಿರ್ತೀನಿ. ಅಪ್ಪ ಆಶೀರ್ವಾದ ಮಾಡಿ. ಹೇಳು ಮಗಳೇ, ಹೇಳಿ ಅಂದ್ರೆ ನೋಡಿ, ನನ್ನ ಆಶೀರ್ವಾದ ನಿಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ನೋಡಮ್ಮ, ಜಾಗ್ರತೆ. ಹೊಟ್ಟೆಲ್ ಮಗುನ ಇಟ್ಕೊಂಡು ಬಗ್ಗೆ ಹೇಳೋದೆಲ್ಲ ಮಾಡಕ್ಕೆ ಹೋಗ್ಬೇಡ, ತೊಂದರೆ ಆಗುತ್ತೆ. ಅಳಿಯಂದ್ರೆ ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ. ಏನಾದರೂ ತೊಂದರೆ ಆದರೆ ನನಗೆ ಫೋನ್ ಮಾಡಿ, ನಾನು ನಿಮ್ಮ ಜೊತೆಲಿದ್ದೀನಿ. ಹಾಗೆ ಮಗಳೇ, ಇನ್ನೊಂದು ಕವರ್ಲಿ ಹಣ್ಣಿದೆ, ಮರೀದೆ ತಿನ್ನಬೇಕು. ಇಂಥ ಟೈಮಲ್ಲಿ ಚೆನ್ನಾಗಿ ತಿನ್ನಬೇಕು. ಸ್ವಲ್ಪ ಗಮನಿಸ್ಕೊಳ್ಳಿ. ನಾನು ಬರ್ತೀನಿ. ನಮ್ಮ ಅಪ್ಪನೇ ಒಂದ್ ಮಗು ತರ, ಈಗ ಅವ್ರಿಗೊಂದು ಮೊಮ್ಮಗು. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಈ ಮನೆ ಮಕ್ಕಳು ಮೊಮ್ಮಕ್ಕಳು ನನ್ನ ಹತ್ರ ಮಾತಾಡೋದಕ್ಕೆ ಯಾವತ್ತೂ ಪರ್ಮಿಷನ್ ಕೇಳಿಲ್ಲ. ನಾನು ಈ ಮನೆಯವ್ರ ಬಗ್ಗೆ ಮಾತಾಡ್ಬೇಕಾಗಿದೆ. ಮನೆಯವರ ಬಗ್ಗೆ? ಅಂದ್ರೆ ಕಂಪ್ಲೇಂಟ್ ತಗೊಂಡ್ಬಂದಿದೀಯಾ? ಹೌದು. ಈ ಮನೆ ಶಾಂತಿಗೆ ಹೆಸರುವಾಸಿ. ಅದಕ್ಕೆ ಈ ಶಾಂತಿ ತುಂಬಿರೋ ಮನೇಲಿ ಯುದ್ಧದ ಮಹಾಭಾರತ ಓದ್ತಿದ್ಯಾ ತಾತ? ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡ್ತಾನಲ್ಲ, ಕೊನೆಗೆ ಅವನು ಹೇಳೋದು ಶಾಂತಿ ಬಗ್ಗೆನೆ. ಆದ್ರೆ ಆ ಶಾಂತಿಗೆ ಯುದ್ಧದ ಅಗತ್ಯ ಇತ್ತು ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ ತಾತ? ಇಷ್ಟಕ್ಕೂ ಮಹಾಭಾರತದಲ್ಲಿ ಯುದ್ಧ ಯಾಕಾಯ್ತು? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ದೆ ಹೋಗಿದ್ರಿಂದ, ಅಹಂಕಾರದಿಂದ. ಆಗಿರೋ ನೋವಿಗೆ ಹೀಗೆ ಉದಾಹರಣೆ ಕೊಡ್ತಾ ಮಾತಾಡ್ತಿದ್ರೆ ನನಗೆ ಮಹಾಭಾರತ ಅರ್ಥ ಆಗುತ್ತೆ ಹೊರತು ನಿನ್ನ ಮನಸ್ಸು ಅರ್ಥ ಅಲ್ಲ. ರಾಘವ, ನಿನಗೆ ಅನಿಸಿದ್ದನ್ನ ನೇರವಾಗಿ. ಕೀರ್ತಿ ಯಾವ ತಪ್ಪು ಮಾಡಿದಳ್ ತಾತ? ಯಾಕೆ ಮನೆಯವರೊಳಗೆ ಬೇಜಾರಾಗೋ ರೀತಿ ನಡ್ಕೋತಾ ಇದ್ದಾರೆ? ಅವಳು ಎಷ್ಟು ಒಳ್ಳೆಯವಳು ಅನ್ನೋದು ನಿಮ್ಗೆ ಗೊತ್ತಿಲ್ವಾ ತಾತ? ಗೊತ್ತಿದ್ದಕ್ಕೆ ತಾನೆ ಅವಳು ಆಶ್ರಮದಲ್ಲಿರಕ್ಕೆ ನೀವು ವ್ಯವಸ್ಥೆ ಮಾಡಿದ್ದು. ನಾವಿಬ್ರು ಪ್ರೀತಿಸ್ತಿರೋ ವಿಷಯ ಮನೆಯವ್ರಿಗಿಂತ ಮೊದಲು ನಿಮಗೆ ಗೊತ್ತಾಗಿತ್ತು. ಆ ಸಮಯದಲ್ಲಿ ನೀವು ಸಂತೋಷ ಪಟ್ಟಿದ್ರಿ ಅಲ್ವಾ? ಈಗ ಆ ಹಳೆಯದೆಲ್ಲ ಬೇಕಾಗಿಲ್ಲ. ಮನುಷ್ಯ ಬದುಕಬೇಕಾಗಿರೋದು ವಾಸ್ತವದಲ್ಲಿ. ಹಾಗಾದ್ರೆ ಈ ಮಾತನ್ನ ಮನೆಯವ್ರು ಯಾಕೆ ಫಾಲೋ ಮಾಡ್ತಿಲ್ಲ? ಹಳೆದನ್ನ ತಲೆಯಲ್ಲಿ ಇಟ್ಕೊಂಡು ಹೆಜ್ಜೆ ಹೆಜ್ಜೆಗೂ ಕೀರ್ತಿಗೆ ಯಾಕೆ ಕಾಟ ಕೊಡ್ಬೇಕು? ವಾಸ್ತವದಲ್ಲಿ ಈಗೋಳು ನನ್ನ ಹೆಂಡತಿ. ಮನೆಯವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿಲಿ ಅಟ್ಲೀಸ್ಟ್ 1% ಪ್ರೀತಿನ ತೋರ್ಸದ್ ಬೇಡುವ ತಾತ? ಹೇಳಿ. ಅವಳು ಮಾಡೋ ಪೂಜೆ ಈ ಮನೆಗೆ ಅನಿಷ್ಟಾನ? ಅವಳು ಇಡೋ ರಂಗೋಲಿ ಈ ಮನೆಗೆ ಮಾಡೋ ಅಪಚಾರನ? ಅವಳು ಅಡ್ಗೆ ಮನೆಗೆ ಹೋದ್ರೆ ಒದ್ದಾಟ, ಮನೆಗೆ ಬರೋ ನೆಂಟರ ಮುಂದೆ ಬಂದ್ರೆ ಅಪರಾಧ. ಒಟ್ನಲ್ಲಿ ಈ ಒಗ್ಗಟ್ಟಿನ ಗೂಡು ಅವಳ ಪಾಲಿಗೆ ಜೈಲಲ್ವಾ ತಾತ? ಜೈಲಲ್ವಾ? ಮಾತಾಡು ತಾತ, ಮಾತಾಡು. ನನಗೆ ಉತ್ತರ ಬೇಕು ತಾತ, ಮಾತಾಡು. ನನಗೆ ಉತ್ತರ ಬೇಕು ತಾತ, ನನಗೆ ಉತ್ತರ ಬೇಕು. ಇಷ್ಟಕ್ಕೂ ಕೀರ್ತಿ ನನ್ನ ಹೆಂಡತಿ, ಈ ಮನೆ ಸೊಸೆ. ಎಲ್ಲರೂ ಒಪ್ಕೋಬೇಕು ತಾತ. ಇಲ್ಲಾಂದ್ರೆ ನನ್ನ ಈ ಮನೆ ಮಗ ಅನ್ನೋದನ್ನ ನೀವೆಲ್ಲ ಮರ್ತಿದ್ದೀರ ಅನ್ನೋ ತೀರ್ಮಾನಕ್ಕೆ ನಾನು ಬರ್ಬೇಕಾಗತ್ತೆ. ಸಮಾಧಾನ. ಆತರಕ್ಕೆ ಬಿದ್ದು ಏನೇನೋ ಮಾತಾಡಬೇಡ. ನಂದು ಆತರ ಅಲ್ಲ ತಾತ, ನಾನು ಆತರಕ್ಕೆ ಬಿದ್ದು ಮಾತಾಡ್ತಿಲ್ಲ. ಇಷ್ಟಕ್ಕೂ ನೀವು ಹೇಳಿದಾಗೆಲ್ಲ ಒಪ್ಕೊಂಡು ಕೀರ್ತಿನ ಪ್ರೀತಿಸ್ತಿದ್ ಮನಸ್ಸನ್ನ ಬೀಳಿಸ್ಕೊಂಡು ನಾನು. ಆದ್ರೆ ನೀವ್ ಅನ್ಕೊಂಡಾಗ ಏನೂ ಆಗ್ಲೇ ಇಲ್ಲ. ವಸುದ ಯಾರ್ದೋ ಜೊತೆ ಓಡೋದ್ಲು. ಕೀರ್ತಿನ ಅದಕ್ ಮುಂಚೆ ನೀವೇ ಓಡಿಸಿದ್ರಿ. ಆದ್ರೆ ಈ ಜನ್ಮಕ್ಕೆ ಅವಳೆ ನನ್ನ ಹೆಂಡತಿ ಅಂತ ದೇವ್ರು ಬರ್ದಾಗಿತ್ತು ತಾತ. ಆ ಹಣೆ ಬರನ ನಾನು ಒಪ್ಕೊಂಡಿದ್ದೀನಿ. ಆದ್ರೆ ನೀವ್ ಯಾಕೆ ಒಪ್ಕೋತಿಲ್ಲ ತಾತ? ನೀವ್ ಯಾಕೆ ಒಪ್ಕೋತಿಲ್ಲ? ನಾನು ಒಪ್ಕೊಂಡಿರೋ ಹೊತ್ತಿಗೆ
ಅವಳಿಗೆ ಈ ಮನೇಲಿ ಜಾಗ ಸಿಕ್ಕಿರೋದು. ಮನೇಲಿ ಜಾಗ ಸಿಗೋದು ಮುಖ್ಯ ಅಲ್ಲ ತಾತ, ಜಾಗ ಸಿಗ್ಬೇಕು ಅಂತ ನಾನು ಕೇಳ್ತಾ ಇರೋದು. ಸಿಗುತ್ತೆ. ಅಲ್ಲಿ ತನಕ ಆಗೋ ಅವಮಾನಗಳನ್ನೆಲ್ಲ ಸಹಿಸ್ಕೋಬೇಕಾಗತ್ತೆ. ಈಗ ಕೀರ್ತಿಗೆ ಏನಾಯ್ತು ಅಂತ ಇಷ್ಟೆಲ್ಲ ಮಾತಾಡ್ತಿದೀಯಾ? ಹೇಳು. ಅವಳು ನನ್ನ ಹೆಂಡತಿ. ಅಷ್ಟೇನಾ? ಅವಳ ಮೇಲೆ ನನಗೆ ಪ್ರೀತಿ ಇದೆ. ಅದೇ ಪ್ರೀತಿ ಈ ಮನೆಯವ್ರಿಗೆ ನಿನ್ನ ಮೇಲಿದೆ. ಅದಕ್ಕೆ ಅವ್ರು ಸಿಟ್ಟು ಮಾಡ್ಕೊಂಡಿದ್ದಾರೆ. ಅದನ್ನ ಅರ್ಥ ಮಾಡ್ಕೊ. ನಿಂದು ಕೀರ್ತಿದು ಎಷ್ಟು ತಿಂಗಳ ಪ್ರೀತಿ. ಆದ್ರೆ ಈ ಮನೆಯವರು 23 ವರ್ಷ ನಿನ್ನನ್ನು ಪ್ರೀತಿಸಿದ್ದಾರೆ. ಅವರಿಗೆ ವಿರುದ್ಧವಾಗಿ ನೀನು ಹೋದೆ ಅನ್ನೋ ನೋವು ಅವರನ್ನು ಕಾಡಲ್ವಾ? ಹೇಳು. ಹೆತ್ತೋರು ಬೆಳೆದವರಿಗೆ ಒಂದಿಷ್ಟು ಕೋಪ ಮಾಡ್ಕೊಳ್ಳೋ ಹಕ್ಕು ಇರೋದಿಲ್ವಾ? ಪ್ರೀತಿ ಇರೋದಕ್ಕೆ ಕೋಪ ಬರೋದು. ರಾಘವ, ಯೋಚನೆ ಮಾಡಿ ಹೇಳು. ಇಷ್ಟೊಂದು ಪ್ರೀತಿಸಿರೋ ನೀನು ಕೀರ್ತಿ ಯಾವತ್ತೂ ಜಗಳನೇ ಆಡಿಲ್ವಾ? ಸಿಟ್ಟು ಮಾಡ್ಕೊಂಡೇ ಇಲ್ವಾ? ಸಂಸಾರ ಅನ್ನೋದು ಒಂದು ಮಹಾಭಾರತ ಕಣೋ. ಅಲ್ಲೂ ಯುದ್ಧ ಆದಮೇಲೆ ಶಾಂತಿ ಸಿಗುತ್ತೆ. ನಿನಗೂ ಶಾಂತಿ ಸಿಗುತ್ತೆ. ಅಲ್ಲಿ ತನಕ ಕಾಯೋ ಸಹನೇನ ನೀನ್ ಬೆಳೆಸ್ಕೊ. ಈ ಮನೆಗೆ ನೋವು ಕೊಡೋದು ಗೊತ್ತಿಲ್ಲ, ನೋವು ಅನುಭವಿಸೋದು ಗೊತ್ತಿದೆ. ಅದು ಪೂರ್ತಿಯಾಗೋ ತನಕ ಮಾತು ಕಥೆ ಎಲ್ಲ ಹೊರಟಾ ಇರುತ್ತೆ. ಇರೋ ಮಾತೆಲ್ಲ ಈಚೆಗೆ ಬಂದ ಮೇಲೆ ಉಳಿಯೋದೇ ಪ್ರೀತಿ, ಮಮತೆ. ಅಲ್ಲಿ ತನಕ ಕಾಯ್ತಾ ಹೋಗು. ಕಾಲ ಅನ್ನೋದಕ್ಕೆ ನಮ್ಮ ನೋವು ಗೊತ್ತಾಗದೆ ಹೋದ್ರು ಅದನ್ನ ಗುಣಪಡಿಸೋ ಔಷಧಿ ಕೊಡುತ್ತೆ. ಕಾಯಿ ಆದ ಮೇಲೆ ಹಣ್ಣು. ರಾಘವ, ಮಹಾಭಾರತ ಚೇತು, ನೀನ್ ತುಂಬಾ ಮೋಸ್ಕಾರ. ಅವಾಗ್ಲಿಂದ ನೀನೇ ಪಾಪುನ ಎತ್ಕೊಂಡಿದ್ಯಲ್ಲ. ನಂಗೂ ಕೊಡೋ, ನಾನು ಎತ್ಕೊಳ್ತೀನಿ. ಪಾಪು, ನೀನೇನ್ ಭಯ ಬೀಳ್ಬೇಡ. ಅಪ್ಪ ನಿನ್ನ ಗಟ್ಟಿಯಾಗಿ ಎತ್ಕೊಂಡಿದ್ದಾರೆ. ಪಾಪು, ಎತ್ಕೊಂಬೇಡ. ಏನ್ ಬೇಕು ನಿನ್ಗೆ? ಚಾಕ್ಲೇಟ್ ಬೇಕಾ? ಬಿಸ್ಕೆಟ್ ಬೇಕಾ? ಏನ್ ಬೇಕು ನಿನ್ಗೆ? ಚೇತು, ನೀನು ಆಫೀಸಿಂದ ಬರುವಾಗ ಪಾಪುಗೆ ಬಟ್ಟೆ, ಪೌಡರ್, ಸ್ನೋ ಎಲ್ಲ ತಗೊಂಡ್ಬರ್ಬೇಕು, ಆಯ್ತಾ? ಚೇತು, ನೀನು ಮಗು ಇರೋ ದೊಡ್ಡ ಫೋಟೋ ನೋಡು. ಹಾ, ಪಾಪು ನನ್ನ ಹತ್ರ ಬಾ ಇವಾಗ.